ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಈಗ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಫಸ್ಟ್ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿದೆ. ಈ ವಿಶ್ವವಿದ್ಯಾನಿಲಯಕ್ಕೆ ನಾನು ಕುಲಪತಿ ಬಂದ ನಂತರ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಪ್ರಾಬ್ಲಮ್ಗಳಿದ್ವು. ಹಾಸ್ಟೆಲ್ ಪ್ರಾಬ್ಲಮ್ಸ್ ಇದ್ವು. ಮಕ್ಕಳು ಅಲ್ಲಿಂದ ಈ ಕ್ಯಾಂಪಸ್ ಬರ್ಬೇಕಾದ್ರೆ ಸುಮಾರು 1.25 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕಾಯ್ತು ಬಿಸಿಲಲ್ಲಿ. ಅದನ್ನ ಮನಗಂಡು ಒಂದು CSR ಫಂಡಲ್ಲಿ 2 ಬಗ್ಗೀಸ್ಗಳನ್ನ ಬಿಟ್ಟಿದ್ದೀನಿ. ಯಾಕಂದ್ರೆ ಹೆಣ್ಣು ಮಕ್ಕಳು ಆ ಕಡೆಯಿಂದ ಬಂದು ಡಿಪಾರ್ಟ್ಮೆಂಟ್ಗೆ ಹೋಗಕ್ಕಾಗಲ್ಲ ಅಂತಂದ್ಬಿಟ್ಟು 2 ಬಗ್ಗೀಸನ್ನ ಬಿಟ್ಟಿದ್ದೀನಿ. ಆಮೇಲೆ ಮಕ್ಕಳಿಗೆ ಇಲ್ಲಿನ ಕ್ಯಾಂಟೀನ್ ಸೌಕರ್ಯ ಇಲ್ಲ. ಮಕ್ಕಳಿಗೆ ಊಟ ಮಾಡೋಕ್ಕೆ, ಮಧ್ಯಾಹ್ನ ಊಟ ಮಾಡೋದಕ್ಕೆ ಅವರಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ಅದರಿಂದ ಇಲ್ಲಿ ನಮ್ಮ ರಿಜಿಸ್ಟ್ರಾರ್ ವ್ಯಾಲ್ಯೂಯೇಷನ್ ಪಕ್ಕದಲ್ಲಿ ಒಂದು ಕ್ಯಾಂಟೀನ್ ಅನ್ನ ಅಭಿವೃದ್ಧಿಪಡಿಸಿದ್ದೀನಿ. ಆಮೇಲೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಜಿಮ್ಗಳನ್ನ 2 ಜಿಮ್ ಅನ್ನ ಹಾಕ್ಸಿದ್ದೀನಿ. ಮತ್ತೆ KMRC ಇಂದ ನಮಗೆ 23 ಕೋಟಿ ದುಡ್ಡು ಬಂದಿದೆ. ಆ ದುಡ್ಡಿನಿಂದ KMRC ಮುಖಾಂತರನೇ ನಮಗೆ 3 ಬಿಲ್ಡಿಂಗ್ ಅನ್ನ, ಒಂದು ಮಲ್ಟಿ ಯುಟಿಲಿಟಿ ಬಿಲ್ಡಿಂಗ್ ಅಂದ್ರೆ ಅಲ್ಲಿ ಬ್ಯಾಂಕು ಮತ್ತೆ ಹಾಸ್ಪಿಟಲು ಮತ್ತೆ ಮಕ್ಕಳಿಗೆ ಜೆರಾಕ್ಸ್ ಮಿಷಿನು ಮತ್ತೆ ಮಕ್ಕಳಿಗೆ ಏನಾದರೂ ಸ್ನಾಕ್ಸ್ ಬೇಕಾದ್ರೆ ಹೋಗಿ ತಗೊಳ್ಳೋಂಥ ಇದನ್ನ ಮಕ್ಕಳಿಗೆ ಅಲ್ಲೇ ಮತ್ತೆ ಬ್ಯಾಂಕು ಮತ್ತು ಒಂದು ATM ಈ ಸೌಕರ್ಯ ಸಿಗ್ಲಿ ಅಂತ ಅಂದ್ಬಿಟ್ಟು ಒಂದು ಮಲ್ಟಿ ಯುಟಿಲಿಟಿ ಕಾಂಪ್ಲೆಕ್ಸ್ ಅಂತ ಬಿಲ್ಡಿಂಗ್ ಅಂತ ಒಂದನ್ನ ಕಟ್ಟಿದ್ದೀನಿ, ಬರ್ತಾ ಇದೆ. ಆಮೇಲೆ 2ನೇದು ಸೋಷಿಯಲ್ ಸೈನ್ಸ್ ಬ್ಲಾಕ್. ಇಲ್ಲಿ ಸೋಷಿಯಲ್ ಸೈನ್ಸ್ಗೆ ಡಿಪಾರ್ಟ್ಮೆಂಟ್ ಇರಲಿಲ್ಲ. ಅದರಿಂದ ಅಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಸೋಷಿಯಲ್ ಸೈನ್ಸ್ ಬ್ಲಾಕ್ ಅಂತ ಒಂದು ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ. ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಬ್ಲಾಕ್ ಅಂತ ಒಂದು ಬಿಲ್ಡಿಂಗ್ ಬರ್ತಾ ಇದೆ. ಇದು 3 ಬಿಲ್ಡಿಂಗು KMRC ಇಂದ ಬಂದಿರತಕ್ಕಂಥ ಹಣದಿಂದ ಕಟ್ತಾ ಇದ್ದೀನಿ. ಮತ್ತೆ KMRC ನಲ್ಲಿ ಮತ್ತೆ 1,88 ಲಕ್ಷ ರೂಪಾಯಿ ಬಂದಿದೆ. ಅದು ನಮ್ಮ ಕ್ಯಾಂಪಸ್ ಅಲ್ಲಿ ರೋಡ್ ಇಲ್ಲ, ತಮಗೆಲ್ಲ ಗೊತ್ತಿದೆ. ಓಡಾಡ್ತಾ ಇದ್ರೆ ನೆಲದ ಮೇಲೆ ಇದು ಅರ್ಧ ಅಡಿ ಕೆಳಗಡೆ ಹೋಗುತ್ತೆ ಕಾಲುಗಳು. ಅದಕ್ಕಿಂತ ರೋಡನ್ನು ಮಾಡಿಸೋದಕ್ಕಾಗಿ ಆ ರೋಡ್ ಈಗ BT ರೋಡ್ ಸ್ಟಾರ್ಟ್ ಆಗ್ತಾ ಇದೆ. ಇದು ನನ್ನ ಈಗ. ಆಮೇಲೆ ಗಣವಿತ್ತ ರಾಜ್ಯಪಾಲರು 42 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಅದರ ರೂಪರೇಷೆಗಳನ್ನ ಎಲ್ಲಿ ಏನೇನು ಮಾಡಬೇಕು, ಎಂಟೈರ್ ಕ್ಯಾಂಪಸ್ ಸೋಲಾರ್ ಸಿಸ್ಟಮ್ ಆದರೆ ನಮಗೆ 1 ವರ್ಷಕ್ಕೆ ಅಟ್ಲೀಸ್ಟ್ 36 ಲಕ್ಷದಿಂದ 40 ಲಕ್ಷ ರೂಪಾಯಿ ದುಡ್ಡು ಉಳಿತದೆ, ಕಂಪ್ಲೀಟ್ ಸೋಲಾರ್. ಈ ದುಡ್ಡು ಯಾರಿಗೆ ಬರುತ್ತೆ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯ ಉಳಿತದೆ. 36 ಲಕ್ಷ ರೂಪಾಯಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಉಳಿತದೆ, ನಾವೇನು ಕಟ್ಟಂಗಿರಲ್ಲ. ಮತ್ತು ಎಕ್ಸೆಸ್ ಪ್ರೊಡ್ಯೂಸ್ ಆದರೆ ನಾವು ಬೆಸ್ಕಾಂಗೆ ಅದನ್ನ ಸೇಲ್ ಮಾಡಬಹುದು. ಮತ್ತೆ ಎಲ್ಲಾ ಕ್ಲಾಸ್ ರೂಮ್ಗಳನ್ನು, ನಿಯರ್ಲಿ 42 ಕ್ಲಾಸ್ ರೂಮ್ಗಳು ಫಸ್ಟ್ ಇನ್ನ ಕರ್ನಾಟಕದಲ್ಲಿ, ಅದು ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಮಕ್ಕಳಿಗೆ ವಿತ್ AC ಮತ್ತೆ ಆಡಿಯೋ ವಿಡಿಯೋ. ಮಕ್ಕಳು ಇವತ್ತು ಅವರು ಕ್ಲಾಸ್ಗೆ ಬಂದಿಲ್ಲ ಅಂದ್ರೆ ಅದು ರೆಕಾರ್ಡ್ ಇರ್ತದೆ, ನಾಳೆ ಬೆಳಗ್ಗೆ ಬಂದು ರೆಕಾರ್ಡ್ ಹಾಕಿ ಕೇಳಬೇಕಾಗಿದೆ ಅದನ್ನು. ಮತ್ತೆ ಒಂದು ಒಳ್ಳೆ ಶುಚಿತವಾದ ಒಂದು ಆಡಿಟೋರಿಯಂ ಅನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ. ಅದು ಕೂಡ ಆಗ್ತಾ ಇದೆ. ಈಗೆಲ್ಲ ಆನ್ ದಿ ಪೈಪ್ಲೈನ್ಸ್ ಅನ್ನೋದ್ರ ಒಂದು 6 ತಿಂಗಳಲ್ಲಿ ಈ ಕೆಲಸ ಆಗಬೇಕು ಅಂತ ಹೊಂದಿದೆ. ಮತ್ತೆ ನನ್ನ ಒಂದು ಹೊಸ ಈಗ ನ್ಯೂ ಏಜ್ ಏರಿಯಾಸ್, ಮೊನ್ನೆ ನಮ್ಮ ಬೆಂಗಳೂರಲ್ಲಿ 15-16 ನಮ್ಮ ಘನವತ್ತ ವಿದ್ಯಾಮಂತ್ರಿಗಳಿಂದ ಡಾಕ್ಟರ್ MC ಸುಧಾಕರ್ ಅವರ ನೇತೃತ್ವದಲ್ಲಿ ಕ್ಯಾಂಪಸ್ ಟು ಕ್ಯಾರಿಯರ್ ಅಂತ ಒಂದು ಪ್ರೋಗ್ರಾಮ್ ಆಯಿತು. ಆ ಪ್ರೋಗ್ರಾಮ್ನಲ್ಲಿ ನೋಡಿದಾಗ ಅಲ್ಲಿ ಯಾವುದೇ ಒಂದು BA, BSc, BCom, MA, MSc, MCom ಇಟ್ಕೊಂಡಿಲ್ಲ. ಎವ್ರಿಥಿಂಗ್ ಸ್ಕಿಲ್ ಬೇಸ್ಡ್, ಎಂಪ್ಲಾಯಬಲ್ ಬೇಸ್ಡ್, ಎಂಪ್ಲಾಯ್ ಕ್ರಿಯೇಟರ್ಸ್, ಸೀಕರ್ಸ್ ಇಲ್ಲ. ಅಲ್ಲಿ ಎಂಪ್ಲಾಯ್ ಕ್ರಿಯೇಟರ್ಸ್ನ ಕ್ರಿಯೇಟ್ ಮಾಡಕ್ಕಂಥ ಒಂದು ಒಳ್ಳೆ ಸೆಮಿನಾರ್ ನಡೆತು. ಸುಮಾರು 15 ಸೆಷನ್ನು ಒಳ್ಳೊಳ್ಳೆ ಇಂಡಸ್ಟ್ರಿ ಕಡೆಯಿಂದ ಒಳ್ಳೊಳ್ಳೆ ಎಜುಕೇಷನ್ ಬಂದು ಮಾತಾಡಿದ್ದಾರೆ. ಅದರ ಪ್ರಕಾರ ಅದನ್ನು ನಾನು ಫಸ್ಟ್ ನನ್ನ ಒಂದು ಪ್ರಿಯಾರಿಟಿ ನನ್ನ ಟೆನ್ಯೂರ್ನಲ್ಲಿ ಅಟ್ಲೀಸ್ಟ್ ಅದರಲ್ಲಿ ಒಂದು 30% ಆದರೂ ಈ ಹೈದರಾಬಾದ್ ಕರ್ನಾಟಕ ಮಕ್ಕಳಿಗೆ ಕೊಡಬೇಕು ಅಂತ ನನ್ನ ಅನಿಸಿಕೆ. ಆದರೆ ಅದಕ್ಕಾಗಿಯೇ ನಾನು ಈ ವರ್ಷ
ಹೊಸ ಕೋರ್ಸ್ಗಳನ್ನು, ನ್ಯೂ ಏಜ್ ಕೋರ್ಸ್ಗಳನ್ನು ಕೊಟ್ಟಿದ್ದೀನಿ. BCom ಫೈನಾನ್ಸ್ ಅಂಡ್ ಅಕೌಂಟಿಂಗ್, BCom ಬಿಸ್ನೆಸ್ ಅನಾಲಿಟಿಕ್ಸ್, BCom ಫಿನ್ಟೆಕ್, BBA ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, BBA ಲಾಜಿಸ್ಟಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, BBA ಎಂಟರ್ಪ್ರಿನರ್ಶಿಪ್. ಕೊಡ್ತೀನಿ, ಕಾಪಿ ಕೊಡ್ತಿರೋದು. BSc ಫುಡ್ ಟೆಕ್ನಾಲಜಿ, BSc ಸೈಕಾಲಜಿ, MSc ಫಿಸಿಕ್ಸ್ ಇನ್ ಮೆಡಿಕಲ್ ಫಿಸಿಕ್ಸ್ ಅಂತ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮೆಡಿಕಲ್ ಫಿಸಿಕ್ಸ್ ಸರ್ ಏನ್ ಸರ್, ಮೆಡಿಕಲ್ ಫಿಸಿಕ್ಸ್ ಅಂದ್ರೆ ಏನ್ ಸರ್ ಅಂತ ನೀವು ನನ್ನ ಕೇಳ್ಬಹುದು. ಮೆಡಿಕಲ್ ಫಿಸಿಕ್ಸ್ ಅಂದ್ರೆ ರೇಡಿಯಾಲಜಿ. ಇದು ಏನಾಗಿದೆ, ರೇಡಿಯಾಲಜಿ ಏನಾಗ್ತದೆ ಇವತ್ತು, ಏನಾಗ್ತದೆ ಕ್ಯಾನ್ಸರ್ ಬಂದಿರೋ ಪೇಷಂಟ್ಗೆ ನೀವು ಇದು ಕೊಡ್ಬೇಕು, ರೇಡಿಯೋ ಥೆರಪಿ ಮಾಡಬೇಕು. ಆ ರೇಡಿಯೋ ಥೆರಪಿನಿಂದ ಅವನ ಬೇರೆ ಸೆಲ್ಸ್ಗೂ ಎಫೆಕ್ಟ್ ಆಗ್ತದೆ. ಈ ಮೆಡಿಕಲ್ ಫಿಸಿಕ್ಸ್ ಅಂತ ಮಾಡಿದ್ರೆ ಹುಡುಗ, ಅವನು ಡೈರೆಕ್ಟ್ ಆಗಿ ಅದರ ಟ್ರೈನಿಂಗ್ ಆದ್ರೆ 4 ವರ್ಷ ಟ್ರೈನಿಂಗ್ ಆದ್ರೆ ಆ ಹುಡುಗ ಡೈರೆಕ್ಟ್ ಆಗಿ ಎಲ್ಲಿ ಕ್ಯಾನ್ಸರ್ ಎಫೆಕ್ಟ್ ಆಗಿದೆಯೋ ಆ ಎಫೆಕ್ಟ್ ಏರಿಯಾಗೆ ನಾವು ಇಂಜೆಕ್ಷನ್ ಕೊಡ್ತಾನೆ. ಆವಾಗ ಬೇರೆ ಸೆಲ್ಸ್ ಏನು ಎಫೆಕ್ಟ್ ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದು ನಾರ್ತ್ ಅಲ್ಲಿ 3 ಕಡೆ ಇದೆ. ಇನ್ನು ಆಮೇಲೆ ಇಲ್ಲಿ ಮಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ. ಈಗ ನಾವು ಅದನ್ನ ನಮ್ಮ ಬಳ್ಳಾರಿ ಯೂನಿವರ್ಸಿಟಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇದೆ. ಇದು ನನ್ನ ಒಂದು ಕನಸು. ಈಗ ಮತ್ತೆ ನಾನು ಸರ್ಕಾರದಲ್ಲಿ ಸುಮಾರು 80 ಕೋಟಿಗಳಷ್ಟು ದುಡ್ಡನ್ನ ಕೇಳಿದ್ದೀನಿ. ಯಾಕಂದ್ರೆ ನಮಗೆ ಫೀಲ್ಡ್ ಇಲ್ಲ ಮಕ್ಕಳಿಗೆ. ನಿಮ್ಗೆಲ್ಲ ಗೊತ್ತಿದೆ, ಯಾರೇ ಒಂದು ಆಟ ಆಡ್ಬೇಕು, ಒಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಒಂದು ಕಬಡ್ಡಿ ಇದಿಲ್ಲ, ಒಂದು ರನ್ನಿಂಗ್ ರೇಸ್ ಇಲ್ಲ, ಏನಿಲ್ಲ. ಅದಕ್ಕಾಗಿ ಸರ್ಕಾರದಿಂದ ಹೋಗಿ ಸರ್ಕಾರದಲ್ಲಿ ಹೊಡೆದಾಡಿ ಈಗ ಅದು ಮೋಸ್ಟ್ಲಿ ನಮಗೆ ಆಗ್ಬಹುದು ಅನ್ಕೊಂಡಿದ್ದೀನಿ. ಅದೊಂದು ಬಂದ್ರೆ ನಮ್ಮ ಸುಚಿತವಾದ ಒಂದು ಕ್ರೀಡಾಂಗಣವನ್ನ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇದೆ ನನಗೆ. ಇದೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ, ಇದೆಲ್ಲ ಬಿಕಾಸ್ ಆಫ್ KKRDB, DMF, KMRC ನಮಗೆ ಅನುಕೂಲ ಆಗ್ತಾ ಇದೆ. ಆದ್ರೆ ಈ ಅನುಕೂಲಗಳನ್ನ ಪಡ್ಕೊಂಡಾಗ ನಾನು ಮೊದಲಿನ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಗಳು, ಮಕ್ಕಳಿಗೆ ಕೆಲಸ ಸಿಕ್ಕದಂತ ಕೆಲಸಗಳು ಆಗ್ತಾ ಇಲ್ಲ. ಅದಕ್ಕೆ ನನ್ನ ಒಂದು, ಈಗ ನಿಮ್ಮ ಕಮ್ಯುನಿಕೇಶನ್, ನಿಮ್ಮ ಫ್ರೆಂಡ್ಸ್ ಸುಮಾರು ಜನ ಕೇಳಿದ್ರು, ಸರ್ ಒಂದು ಸರಿಯಾದ ಸ್ಟುಡಿಯೋ ಇಲ್ಲ, ಯಾರು ಬರ್ತಾರೆ ಮಕ್ಕಳು ಓದಕ್ಕೆ, ಒಂದು ಕ್ಯಾಮ್ರಾ ಇಲ್ಲ. ಈಗ ಅದಕ್ಕೆ ಮೊನ್ನೆ ಒಂದು 4.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಕ್ಯಾಮ್ರಾ, ಒಂದು ಡ್ರೋನ್ ಎಲ್ಲ ಕೊಡಿಸಿದ್ದೀನಿ ಅವ್ರಿಗೆ. ಏನೋ ಕಮ್ಯುನಿಕೇಶನ್ ಜರ್ನಲಿಸಮ್ ಪಾಠ ಮಾಡೋರು ಕೂಡ ಇಲ್ಲ. ಅಲ್ಲಲ್ಲ, ನೀವು ಹೇಳ್ತಕ್ಕಂಥ ಐ ವಿಲ್ ಅಕ್ಸೆಪ್ಟೆಡ್. ಬಟ್ ಏನಾಗಿದೆ, ಅಲ್ಲಿ ಪಾಠಗಳು ಕರೆಕ್ಟ್ ನಡೀತಾ ಇಲ್ಲ ಮಕ್ಕಳಿಗೆ. ಈಗ ನಾವು ಈಗೇನು ಮಾಡರ್ನ್ ಥಿಂಗ್ನಲ್ಲಿ ನಮ್ಮ ಮಕ್ಕಳಿಗೆ ಈಗ ಕೂಡ ನಾವು ಏನು ಬೆಂಗಳೂರಿಗೆ ಹೋದಾಗ, ಬೆಂಗಳೂರಲ್ಲಿ ಒಂದು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರಿಗೆ ಹೈ ಕ್ವಾಲಿಟಿಯಲ್ಲಿ ಬಂದು ನಮ್ಗೆ ಏನಿಲ್ಲ ಹೋದಾಗ ಅವ್ನು ಸೆಲೆಕ್ಷನ್ ಹೆಂಗಾಗ್ತಾನೆ, ಅವನು ಸೆಲೆಕ್ಷನ್ ಆಗಲ್ಲ. ಬಟ್ ಅವನಿಗೆ ಸೆಲೆಕ್ಷನ್, ಗೌರ್ಮೆಂಟ್ ಜಾಬ್ ಬಿಡಿ, ಗೌರ್ಮೆಂಟ್ ಜಾಬ್ ಮರಿಚಿಕ್ಕೆ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಕ್ಕುತ್ತೆ. ಅವನು ಇಂಡಿವಿಜುವಲ್ ಆಗಿ ಒಂದು ಕೆಲಸ ಮಾಡುವಂತ ಕೆಪಾಸಿಟಿಗೆ ನಾವು ಹುಡುಗನ್ನ ತಯಾರು ಮಾಡಬೇಕಾಗಿದೆ. ಅವನೇ ಒಂದು ಎಂಪ್ಲಾಯಬಲ್ ಕ್ರಿಯೇಟ್ ಮಾಡುವಂತ ವಿದ್ಯಾರ್ಥಿನ ನಾವು ಅವನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಅದರಿಂದ ನನಗೆ ಇದೊಂದು ಬಹಳ ಆಸೆ ಇದೆ. ಒಂದು ಒಳ್ಳೆ ಸುಚಿತವಾದ ಒಂದು ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅನ್ನ ಕಟ್ಟಬೇಕು ಅಂತ ಒಂದು ಇದಿದೆ. ಮತ್ತೆ ಕಮ್ಯುನಿಟಿ ರೇಡಿಯೋ ಅದು ಬಹಳ ಇಂಪಾರ್ಟೆಂಟ್ ಬೇಕಾಗಿದೆ. ಅದನ್ನ ಇವಾಗ ಮೇಲೆಗಡೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದೀನಿ. ನನಗೆ ಬಹಳ ಆಸೆ ಇದೆ. ನನಗೆ ಕೆಲಸ ಮಾಡಬೇಕು ಅಂದಾಗ ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ. ನಿಮ್ಮ ಸಹಕಾರ ಒಂದು ಇದ್ರೆ ನಾನು ಈ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಈ ಕಂಪ್ಯೂಟರ್ ಇದು ನಂದಿಯಲ್ಲಿ, ಆಮೇಲೆ 180 ಕಂಪ್ಯೂಟರ್ ಈ ಕ್ಯಾಂಪಸ್ ಅಲ್ಲಿ ಕಂಪ್ಯೂಟರ್ ಇರಲಿಲ್ಲ ಮಕ್ಕಳಿಗೆ ಪಾಠ ಕೇಳಕ್ಕೆ. ಈಗ ಕಂಪ್ಯೂಟರ್ 180 ಕಂಪ್ಯೂಟರ್ ತರಿಸಿದ್ದೀನಿ. 180 ಕಂಪ್ಯೂಟರ್ಗಳಲ್ಲಿ ಈಗ 4 ಡಿಪಾರ್ಟ್ಮೆಂಟ್ಗಳಿಗೆ, ಕಾಮರ್ಸ್, ಮ್ಯಾನೇಜ್ಮೆಂಟು, MCA, MSc ಕಂಪ್ಯೂಟರ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಅಂದ್ರೆ ಜರ್ನಲಿಸಮ್ ಕೂಡ 5 ಕಂಪ್ಯೂಟರ್ಸ್ ಕೊಟ್ಟಿದ್ದೀನಿ. ಈಗ ಜರ್ನಲಿಸಮ್ ಕೂಡ 5 ಕಂಪ್ಯೂಟರ್ ಕೊಟ್ಟಿದ್ದೀನಿ. ಇನ್ನೂ ಒಂದು 200 ಕಂಪ್ಯೂಟರ್ಸ್ ಈಗ ಬರ್ತಾ ಇದೆ. ಅಲ್ಲ UG ಇನ್ನೂ ಮಾಡಲ್ಲ. ಈಗ ಮಾಡಿರೋ ಕೋರ್ಸ್ ಸ್ಟೂಡೆಂಟ್ ಬಂದ್ರೆ ಸಾಕು ನನಗೀಗ. ಅಲ್ಲ, ನಾನು ಏನಾಗಿದೆ ನಿಮ್ಗೆ, ನಾವು ಏನ್ ಮಾಡ್ತಾ ಇದ್ರಿ ಕೋರ್ಸ್ಗಳನ್ನ, ಆ ಕೋರ್ಸ್ಗಳಿಗೆ ಒಂದೊಂದೇ ಮಾಡ್ಕೊಂಡು ಎಲ್ಲ ಒಂದೇ ಸಾರಿ ಮಾಡಿ ನನಗೆ ಬಡನ್ ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಈಗ ಇದು ಏನಾಗಿದೆ, ಈಗ ಏನ್ ನಾನು ಈ ಕೋರ್ಸ್ಗಳನ್ನ ಮಾಡ್ತಾ ಇದ್ದೀನಿ, ಈ ಏನು
ತರಬೇತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವು ಬೆಂಗಳೂರಲ್ಲಿ ನೀವು ಯಾರನ್ನ ಕೇಳ್ಕೊಳ್ಳಿ, BSc ಫಿನ್ಟೆಕ್, ಮತ್ತೆ BCom ಫಿನ್ಟೆಕ್, BCom ಬಿಸ್ನೆಸ್ ಅನಾಲಿಟಿಕ್ಸ್, BSc ಬಯೋಟೆಕ್ನಾಲಜಿ, BSc ಫುಡ್ ಟೆಕ್ನಾಲಜಿ, ಆಯ್ತಾ, BSc ಸೈಕಾಲಜಿ, ಈ ಕೋರ್ಸ್ಗಳಿಗೆ 2 ಲಕ್ಷ ರೂಪಾಯಿ ಫೀಸ್ ಇದೆ. ಆದ್ರೆ ನಾನು ಇಲ್ಲಿನ ಹುಡುಗರಿಗೆ 2 ಲಕ್ಷ ಕೂಡ ನಾನು ಹೇಳ್ತಾ ಇಲ್ಲ. ನನಗೆ ಮಕ್ಕಳಿಗೆ ಒಳ್ಳೆ ಟೀಚರ್ ತರಬೇಕಾಗಿದೆ. ಆದ್ದರಿಂದ ನಾನು ಒಂದು 40,000 ರೂಪಾಯಿ ಫೀಸ್ ಅನ್ನು ಫಿಕ್ಸ್ ಮಾಡಬೇಕು ಅಂತಿದ್ದೀನಿ. ಅದನ್ನ ವರ್ಷದಲ್ಲಿ 2 ಟರ್ಮ್, ವರ್ಷದಲ್ಲಿ ಫಸ್ಟ್ ಸೆಮಿಸ್ಟರ್ಗೆ 20,000, ಸೆಕೆಂಡ್ ಸೆಮ್ 20,000 ಅಂತ ಪ್ಲಾನ್ ಮಾಡಿದ್ದೀನಿ. ಈ ಪ್ಲಾನ್ ತಗೋಬೇಕಾದ್ರೆ ಮಕ್ಕಳಿಗೆ ಅನುಕೂಲ ಆಗಬೇಕು. ಆದ್ರೆ ಇದರಲ್ಲಿ ಏನಾದ್ರೆ ವಾಟ್ ದ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್, ಈ ಲೇಬರ್ ಮಕ್ಕಳು, ಆಟೋ ಮಕ್ಕಳು, ಕನ್ನಡ ಕಾರ್ಮಿಕರ ಮಕ್ಕಳು, ಅವರೆಲ್ಲ ಬಂದ್ರೆ OBC ಇಂದ SC ST ಇಂದ ಅವ್ರಿಗೆ ಫುಲ್ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಇವಾಗ ಏನ್ 40,000 ರೂಪಾಯಿ ಅವ್ರು ಕಟ್ತಾ ಇದ್ದಾರೆ, 40 50 ಆಗಿದ್ರು ಅವ್ರಿಗೆ ಕೊಡ್ತಾರೆ ಸರ್ಕಾರ. ಮನೆ ಸರ್ಕಾರದಲ್ಲಿ ನಮ್ಮಲ್ಲಿ ಈಗ ವೆಬ್ಸೈಟ್ ಇಲ್ಲ. ಈ ಯೂನಿವರ್ಸಿಟಿ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಏನೂ ಇಲ್ಲ ವೆಬ್ಸೈಟ್ ಅಲ್ಲಿ. ಈಗ ವೆಬ್ಸೈಟ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ವೆಬ್ಸೈಟ್ ಅಲ್ಲಿ ಎಲ್ಲಾ ವಿಷಯ ಏನು, ಸ್ಕಾಲರ್ಶಿಪ್ಗೆ ಎಲ್ಲ ಅಪ್ಲೈ ಮಾಡಬೇಕು, ಸ್ಕಾಲರ್ಶಿಪ್ ಎಲ್ಲಿ ಸಿಗಬೇಕು, ಎಲ್ಲದರ ಬಗ್ಗೆನೂ ಕೊಟ್ಟಿದ್ದೀನಿ. ಇವೆಲ್ಲ ಬರ್ತಾ ಇದೆ ಅದನ್ನು. ಆಮೇಲೆ ನಮಗೆ ಫಾರಿನ್ ಲ್ಯಾಂಗ್ವೇಜ್ ಬೇಕಿದೆ. ಮಕ್ಕಳಿಗೆ ಏನಾಗ್ತದೆ ಈಗ ಅಂದ್ರೆ, ಹೊರಗಡೆ ಹೋಗ್ಬೇಕು ಅಂದ್ರೆ ಅವನಿಗೆ ಯಾವ್ದಾನ ಒಂದು ಲ್ಯಾಂಗ್ವೇಜ್, ಜರ್ಮನ್ನು, ಜಾಪನೀಸು, ಇದು ಈ ಲ್ಯಾಂಗ್ವೇಜ್ ಬೇಕಾಗಿದೆ. ಈಗ ಬೆಂಗಳೂರಲ್ಲಿ ಒಂದು ಇದು ಮಾಡಿ, ಜಪಾನ್ನಲ್ಲಿ 40 ಜನ, 25 ಜನ ಹುಡುಗರು IIT ಮಾಡಿದ್ದಾರೆ. ಅವರು ಆ ಲ್ಯಾಂಗ್ವೇಜ್ ಕಲ್ತಿದ್ದಾರೆ 1 ವರ್ಷದಿಂದ. ಅವ್ರು ಇವತ್ತು 3 ಲಕ್ಷ ರೂಪಾಯಿ ಸಂಬಳ ತಿಂಗಳಿಗೆ ಜಪಾನ್ ಹೋಗ್ತಾ ಇದ್ದಾರೆ ಅವ್ರಿಗೆ. ಅಂತ ಕೋರ್ಸ್ಗಳನ್ನ ನಾವು ಇಂಟರ್ವ್ಯೂ ಮಾಡಬೇಕು. ಇದು ಜನಕ್ಕೆ ಹೋಗ್ಬೇಕು. ಒಬ್ಬಕ್ಕೆ ಜನಕ್ಕೆ ನಾವು ಯಾವ ಕೋರ್ಸ್ ಮಾಡ್ತಾ ಇದ್ದೀರಿ ಅಂತ ಅವ್ರು ಏನು ಗೊತ್ತಿಲ್ಲ ಅಂದಮೇಲೆ, ಅದ್ರ ಬಗ್ಗೆನೇ ವಿಷಯ ಗೊತ್ತಿಲ್ಲ ಅಂದ್ರೆ ಅವ್ರು ಹೆಂಗ್ ಬಂದು ನಮ್ಗೆ ಸೇರ್ತಾ ಇದ್ದಾರೆ. ಇವತ್ತು ತಮಗೆ ಗೊತ್ತಿದೆ, ನಾವು 2-3 ಕಡೆ ಆಲ್ರೆಡಿ ಬ್ಯಾನರ್ಸ್ ಹಾಕಿದ್ದೀರಿ, ಬ್ಯಾನರ್ಗಳನ್ನ ಟೈಪ್ ಮಾಡಿದ್ದೀರಿ, ಬ್ಯಾನರ್ ಕೊಡ್ತಾ ಇದ್ದೀರಿ. ಆಮೇಲೆ ಎಲ್ಲಾ ಟೀಚರ್ಸ್ಗೂ ಟಾರ್ಗೆಟ್ ಕೊಟ್ಟಿದ್ದೀರಿ. ಎವ್ರಿ ಸ್ಟೂಡೆಂಟ್, ಎವ್ರಿ ಟೀಚರ್ ಯು ಕ್ಯಾನ್ ಫಿಕ್ಸ್ ದ 5 ಸ್ಟೂಡೆಂಟ್ ಮಾಡಿ ನಿಮ್ಮ ಯೂನಿವರ್ಸಿಟಿ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಫಾರಿನ್ ಲ್ಯಾಂಗ್ವೇಜ್ ಏನಾಗಿದೆ ಬಹಳ ಇಂಪಾರ್ಟೆಂಟ್. ಈಗ ಫೈನಾನ್ಷಿಯಲ್ ಅನಾಲಿಟಿಕ್ಸ್ ಅಂತ ಬರ್ತಾ ಇದೆ. ನಿಮಗೆ 1.8 ಮಿಲಿಯನ್ ಜಾಬ್ಸ್ ಇದೆ ಇವತ್ತು. ನೆನ್ನೆ ಅವನು ಅವರ CEO ಮಾತಾಡಿದ್ರು, ಸರ್ ಯು ಕ್ಯಾನ್ ರಿಕ್ವೈರ್ ಫಾರ್ 1.8 ಮಿಲಿಯನ್ ಜಾಬ್ಸ್ ಇಸ್ ದೇರ್ ಆನ್ ಫೈನಾನ್ಸ್ ಅನಾಲಿಟಿಕ್ಸ್. ಆದ್ರೆ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ, ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ. ಆದ್ರಿಂದ ಈ ತರ ಒಳ್ಳೆ ಕೋರ್ಸ್ಗಳನ್ನ ನಾನು ಕೊಡಬೇಕು ಅಂತ ನನಗೆ ಬಹಳ ಆಸೆ ಆಗಿದೆ. ಮತ್ತೆ ಈಗ ನಮಗೆ NMDC ಅವರು ಮುಖಾಂತರ ನಮ್ಮ DC ಸಾಹೇಬರು, ಜಿಲ್ಲಾಧಿಕಾರಿಗಳು 1.5 ಕೋರ್ಸ್ ಏನಾಗಿದೆ, ನಮಗೆ SC ST ಮಕ್ಕಳಿಗೆ ಅಡಿಗೆ ಮಾಡೋದಕ್ಕೆ ಬಹಳ ತೊಂದರೆ ಆಗಿದೆ. ಅಡಿಗೆ ಮಾಡಿ ಮಾಡೋದಂತ ಅದಕ್ಕೇನು ಮಾಡಿದ್ದೀನಿ, ಒಂದೇ ಸೂಟ್ ನಡಿ ಎಲ್ಲಾ ಮಕ್ಕಳಿಗೂ ಒಂದೇ ಕಡೆ ಊಟ ಕೊಡೋದಕ್ಕೆ ಒಂದು ಡೈನಿಂಗ್ ಹಾಲ್ ಅನ್ನ ಕಟ್ತಾ ಇದ್ದೀನಿ. ಅವ್ರ ಮುಖಾಂತರ NMDC ಅವರೇ ಕಳ್ಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಅದರಲ್ಲಿ ಒಂದು ಕಡೆ ಹೆಣ್ಣು ಮಕ್ಕಳು, ಒಂದು ಕಡೆ ಗಂಡು ಮಕ್ಕಳು ಊಟ ಮಾಡುವಂಥದ್ರಲ್ಲಿ ಆಲ್ರೆಡಿ DC ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ದಿಸ್ ಮಂತ್ ಎಂಡ್ ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕು ಅಲ್ಲಿ ಇದು ಡೈನಿಂಗ್ ಹಾಲ್ ಸ್ಟಾರ್ಟ್ ಆಗುತ್ತೆ. ಡೈನಿಂಗ್ ಹಾಲ್ ಮಾಡಬೇಕು ಅಂತ. ಮತ್ತೆ ನನಗೆ ಇನ್ನೊಂದು ಮಹಾ ದೊಡ್ಡ ಆಕಾಂಕ್ಷೆ ಇದೆ. ಏನಿದೆ ಅಂದ್ರೆ, ಇಲ್ಲಿನ ಮಕ್ಕಳಿಗೆ ಮಧ್ಯಾಹ್ನದ ಊಟಕ್ಕೆ ಎಲ್ಲಾ ಮಕ್ಕಳಿಗೂ, ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಒಂದು ಎಲ್ಲರೂ ದಾನಿಗಳನ್ನ ಒಂದಷ್ಟು ಚೆನ್ನ ಹಿಡಿದು ಒಂದಷ್ಟು ಅಕ್ಕಿ, ಬೇಳೆ, ಆಯಿಲು ಎಲ್ಲ ಕಂಟೆಂಟ್ ಮಾಡಿ ಒಂದು ಅದೇ ಹಾಲಲ್ಲೇ ಅಡಿಗೆ ಮಾಡಿ ಮಧ್ಯಾಹ್ನ ಒಂದು ಏನು ಲೈಟ್ ಮಿಲ್, ಏನು ಮಧ್ಯಾಹ್ನದ ಒಂದು ವರ್ಕಿಂಗ್ ಲಂಚ್ ಕೊಡೋಣ. ಒಂದು ಏನು ಬಿಸಿಬೇಳೆ ಬಾತು, ಇಲ್ಲ ಪುಳಿಯೋಗರೆನೋ, ಇಲ್ಲ ವಾಂಗಿ ಬಾತು, ಏನೋ ಒಂಚೂರು ಕೊಟ್ಟರೆ ಮಕ್ಕಳು ಅವ್ರಿಗೂ ಖುಷಿ ಆಗುತ್ತೆ, ಬಂದು ಕ್ಲಾಸ್ ಅಟೆಂಡ್ ಆಗ್ತಾರೆ ಅನ್ನೋ ಒಂದು ಇಂಡೆಕ್ಸ್ ಇದೆ. ಆಮೇಲೆ 3ನೇ ವಿಷಯ, ನಮ್ಮ ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಸ್ಟಡಿ ಸೆಂಟರ್ನ ಓಪನ್ ಮಾಡಿ ಅಲ್ಲಿ ಒಂದು 50 ಕಂಪ್ಯೂಟರ್ಗಳನ್ನು ಹಾಕಿ ಎಲ್ಲಾ ಮಕ್ಕಳಿಗೂ, ಯಾರ್ಯಾರು ಮಕ್ಕಳು ಬರ್ತಾರೆ ಅವ್ರಿಗೆ IAS, KS, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್, ಇದ್ರ ಬಗ್ಗೆ ಒಂದು ಕೋಚಿಂಗ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅದು ಕೂಡ ನನ್ನ ಮನಸ್ಸಲ್ಲಿದೆ. ಎಂಟೈರ್ ಲೈಬ್ರರಿನ ಡಿಜಿಟಲ್ ಲೈಬ್ರರಿ ಮಾಡಬೇಕು ಅಂತ ಒಂದು ಆಸೆ ಇದೆ. ಇದುವರೆಗೂ ತಮ್ಗೆ ಗೊತ್ತಿದೆ, ನೀವೆಲ್ಲ ಸರ್ ನಾವು ಬರೀತಾ ಇದ್ದೀವಿ, ನೀವು ಕೇಳ್ತಾ ಇಲ್ಲ, ನೀವು ಪೇಪರ್ ಓದಲ್ಲ ಅನ್ನೋ ಮಟ್ಟದಲ್ಲಿ ಮಾತಾಡಿದ್ರಿ. ಈಗ ನಮ್ಮ ಎಕ್ಸಾಮಿನೇಷನ್ ಬ್ರಾಂಚ್ ನಾನು ಬರೋಕ್ ಮುಂದೆ ಎಷ್ಟು ಅದರ ಪ್ರಾಬ್ಲಮ್ಸ್ ಇತ್ತು ಅದ್ರಲ್ಲಿ ನಿಮ್ಗೆ ಗೊತ್ತಿದೆ. ಎಂಟೈರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದೀನಿ. ಅಲ್ಲಿ ಯಾವುದೇ ರೀತಿಯಲ್ಲಿ ಈಗ ಮಕ್ಕಳಿಗೆ ನಾವು
ಎಲ್ಲಾ ಯೂನಿವರ್ಸಿಟಿಯಲ್ಲಿ ಇವತ್ತೇನು 32 ಯೂನಿವರ್ಸಿಟಿಗಳಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು, ಅದೇ ರೀತಿಯಲ್ಲಿ ನಮ್ಮ ರಿಜಿಸ್ಟ್ರಾರ್ ಸಹಾಯದಿಂದ, ರಿಜಿಸ್ಟ್ರಾರ್ ವ್ಯಾಲ್ಯೂಯೇಷನ್ ಸಹಾಯದಿಂದ ನಾವು ಇವತ್ತು ಆದಷ್ಟು ಬೇಗ ರಿಸಲ್ಟ್ಗಳನ್ನ ಕೊಡ್ತಾ ಇದ್ದೀರಿ. ಯಾವುದೇ ಕಾರಣದ ಪೋಸ್ಟ್ಪೋನ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮಾಡ್ತಾ ಇಲ್ಲ. ಕೆಲವೊಂದು ತಪ್ಪುಗಳು ಬಂದಿವೆ ಮಾರ್ಕ್ಸ್ ಕಾರ್ಡ್ಗಳಲ್ಲಿ. ಏನು ಫೋಟೋ ಬದಲಾಗಿದೆ, ಟೋಟಲ್ ಮಿಸ್ಟೇಕ್ ಆಗಿದೆ. ಇದು ನಮ್ಮ ಇದಲ್ಲ, ಇದು UCMS ನಿಂದ ತಪ್ಪಾಗಿರ್ತಕ್ಕಂಥ ತಪ್ಪು. ಫೋಟೋ ಬದಲಾವಣೆ ಆಗ್ತಕ್ಕಂಥದ್ದು ಕಾಲೇಜಿಂದ ಬಂದಿರತಕ್ಕಂಥದ್ದು. ಕಾಲೇಜಿನಲ್ಲಿ ಅವರು ಕಾಲೇಜಿನಲ್ಲೇ ಫಾರಂ ಫಿಲ್ ಮಾಡಿ ಕಾಲೇಜಲ್ಲೇ ಫೋಟೋ ಹಾಕಿ ಕಳಿಸ್ತಕ್ಕಂಥ ವ್ಯವಸ್ಥೆ ಅದು. ನಾವಿಲ್ಲಿ ಯಾವುದನ್ನು ನಾವು ಚೇಂಜ್ ಮಾಡಲ್ಲ. ನಮ್ಮಲ್ಲಿ ಎಕ್ಸಾಮ್ ಫೀಸ್ ಮಾತ್ರ ನಾವು ಕರ್ಸ್ಕೊಂತ ಇದ್ದೀರಿ, ಇದಾಗ್ತದೆ. ಆಮೇಲೆ 4ನೇ ವಿಷಯ ನೀವೆಲ್ಲ ಏನು ಮಾಡಿದ್ರಿ, ಸರ್ ನೀವು ಫೀಸ್ ಜಾಸ್ತಿ ಮಾಡಿದ್ರಿ ಎಕ್ಸಾಮ್ ಫೀಸ್ ಅಂತ. ನಾವು ಯಾವುದೇ ಎಕ್ಸಾಮ್ ಫೀಸ್ ಅನ್ನು ಜಾಸ್ತಿ ಮಾಡಲಿಲ್ಲ, ಅಡ್ಮಿಷನ್ ಫೀಸ್ ಅನ್ನು ನಾವು ಜಾಸ್ತಿ ಮಾಡಲಿಲ್ಲ. ಮತ್ತೆ ಏನಾಗಿದೆ, ಈಗ ಡಿಗ್ರಿ ಸರ್ಟಿಫಿಕೇಟ್ಗೆ ಅಟ್ ದ ಟೈಮ್ ಆಫ್ ದಿ ಸ್ಟೂಡೆಂಟ್ ಟೈಮಲ್ಲಿ ಇರ್ಬೇಕಾದ್ರೆ ಫೀಸ್ ಕಟ್ಸ್ಕೊಂತ ಇದ್ದೀನಿ. ಯಾಕೆ ಕಟ್ಸ್ಕೊಂತ ಇದ್ದೀನಿ ಅಂತಂದು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಹುಡುಗ ಅವತ್ತು ಕಟ್ಬಿಟ್ರೆ ಅವನು ನೆಮ್ಮದಿ ಆಗ್ಬಿಡ್ತಾನೆ. ಕಾಲೇಜಿನಲ್ಲಿ ಎಲ್ಲಾ ಫೀಸ್ ಕಟ್ಟಿದೆ ಅಂತ. ಅವ್ನು ಯಾವಾಗ ಬೇಕಾದ್ರೂ ಕಾಲೇಜ್ಗೆ ಹೋಗಿ ಡಿಗ್ರಿ ಸರ್ಟಿಫಿಕೇಟ್ ತಗೊಬಹುದು ಕಾನ್ವೊಕೇಶನ್ ಆದ ತಕ್ಷಣ. ಅದೇ ರೀತಿ ಆನ್ಲೈನ್ ಬಂದಿರ್ತದೆ. ಆನ್ಲೈನ್ ಅಲ್ಲಿ ಕಾನ್ವೊಕೇಶನ್ ಆದ ತಕ್ಷಣ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಪ್ರಿಂಟ್ ಆಗುತ್ತೆ, ಸೈನ್ ಆಗುತ್ತೆ, ಕಾಲೇಜ್ ಹೊರಟ್ಬಿಡ್ತದೆ. ಕಾಲೇಜಲ್ಲಿ ಇರ್ತದೆ, ಹುಡುಗ ಯಾವಾಗ ಬೇಕಾದ್ರೆ ಕಾಲೇಜಲ್ಲಿ ತಗೊಬಹುದು. ಇಲ್ಲ ಅಂದ್ರೆ ಅವನು ಕಟ್ಟಿರಲ್ಲ, ಫೀಸ್ ಕಟ್ಟಿರಲ್ಲ. ಯಾಕೆ ಬರ್ತಾನೆ, 4 ವರ್ಷ 5 ವರ್ಷ ಆಗುತ್ತದೆ. ಅವಾಗ ಇಲ್ಲಿ ಫೈನ್ ಇದೆ, ಏನು 15,000 ಇದೆ, 10,000 ಆಗ್ತದೆ, 20,000. ಅವನೇನು ಗೋಳಾಡ್ಕೊಂಡ್ ಬರ್ತಾನೆ ಹತ್ರ, ಸರ್ 15,000 ಸರ್ ಕಟ್ಟಕ್ಕಾಗಲ್ಲ ಸರ್, 10,000 ಸರ್ ಕಟ್ಟಕ್ಕಾಗಲ್ಲ ಸರ್ ಅಂತ ಅಥವಾ ಬರ್ತಾನೆ. ಅದು ಆಮೇಲೆ ನಿಮ್ ಪ್ರೆಸರ್ ಗೊತ್ತಾಗ್ತಾರೆ. ಸೊ ಇವ್ರು ಯೂನಿವರ್ಸಿಟಿ ಅವರು 10,000 ತಗೊಂತಾರಂತೆ, 15,000 ತಗೊಂತಾರಂತೆ. ಇದು ಸರ್ ಥಿಂಗ್ಸ್ ಇಸ್ ಕಮ್ಮಿ. ಅದಕ್ಕೆ ಏನ್ ಮಾಡಿದೀನಿ, ಇವಾಗ ಏನು ಫೀಸ್ ಇದೆಯೋ 3,500 ರೂಪಾಯಿ ಅವ್ರಿಗೆ ಕಟ್ಟಿಬಿಟ್ರೆ ಅವನಿಗೆ ಡೈರೆಕ್ಟ್ ಆಗಿ ಕಾನ್ವೊಕೇಶನ್ ಆದ 1.5 ತಿಂಗಳಲ್ಲಿ ಆನ್ಲೈನ್ ಇದೆಯಾ, ಈಗ ಆನ್ಲೈನ್ ಇದೆಯಾ, ಈಗ ಆನ್ಲೈನ್ ಇದೆ. ಈಗ ಕಾನ್ವೊಕೇಶನ್ ಆದ ತಕ್ಷಣ 2 ತಿಂಗಳಲ್ಲಿ ಎಂಟೈರ್ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಹುಡುಗಿ ಹೊಡೆಬಿಡುತ್ತದೆ. ಇನ್ನೊಂದು ನಮ್ಮ ಇಂಟೆನ್ಷನ್ ಇನ್ನೊಂದೇನಿದೆ, ಎಂಟೈರ್ ಎಕ್ಸಾಮಿನೇಷನ್ ನ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತಿದ್ವಿ, ಕಂಪ್ಯೂಟರೈಸೇಷನ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇದೆ. ಈಗ ಮಕ್ಕಳಿಗೆ ಅವ್ರು ಎಲ್ಲಿದ್ರೆ ಅಲ್ಲೇ ಅವರು ಎಕ್ಸಾಮ್ ಇದು ಮಾಡ್ಬೋದು. ಇನ್ನೂ ಅದಕ್ಕಿಂತ ಇನ್ನೊಂದು ವಿಷಯ ಇದೆ, ಅವ್ರ ಮಕ್ಕಳು ಕಾಲೇಜಿನಲ್ಲಿ ಬರದ ತಕ್ಷಣ ಅವರು AI ಏನು ಸ್ಟೂಡೆಂಟ್ಗೆ ಏನು ರಿಸಲ್ಟ್ ಕೂಡ ಬರೋ ಮಟ್ಟದಲ್ಲಿ ಇದೆ. ಇವೆಲ್ಲ ಮಾಡಬೇಕು ಅಂತ ನನಗೆ ಬಹಳ ಆಸೆ ಇದೆ. ಬಟ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.